ಯಾಕಪ್ಪ ಅಂತಂದ್ರ ಇವತ್ತ ಸೊನ್ಯಾಳ ಗ್ರಾಮದ ಮುಕ್ತ ನಮ್ಮನ್ನ ನಿಮ್ಮನ್ನ ಬಿಟ್ಟು ಅಗಲೇದಪ್ಪ ಅಂತಂದ್ರ ಬಹಳ ದುಃಖದ ಸನ್ನಿವೇಶ ಅದ. ಈಗ ಆಗಲೇ ಎಲ್ಲಾರು ಮಾತಾಡ್ಯಾರ, ನಾ ಮಾತಾಡಂತ ಅವಶ್ಯಕತೆ ಏನು ಇಲ್ಲ. ಯಾಕಪ್ಪ ಅಂತಂದ್ರ ಇವ್ರ ಹಟ್ಟಿ ಒಳಗ್ ಹುಟ್ಟಿರುವಂತ ಮಗಳು ಒಂದಾನ ಕಾಲದೊಳಗ ನಾನು ಏನೋ ತಪ್ಪು ಮಾಡಿದ್ರು ನಾನು ಎಲ್ಲಿ ಹಾದಿ ಒಳಗ ನಿಂತ ನಾನು ಬೈಲಿಲ್ಲ. ಅವ್ರ ಸತಾ ತಮ್ಮ ಮನಿ ಒಳಗ ಕರೆದು ಬುದ್ಧಿ ಹೇಳ್ಯಾರ. ಯಾರಪ್ಪ ಅಂತಂದ್ರ ಸನಾಳ ಹನುಮಂತ ಗೌಡ್ರು. ಇವತ್ತ ಗೌಡ್ರು ಒಂದೇ ಒಂದು ಸಲ ನನ್ನ ಜೊತೆ ಹಾಡ್ಯಾರ. ಎಲ್ಲಪ್ಪ ಅಂತಂದ್ರ ಇಂಡಿ ತಾಲೂಕ ಹಂಜಗಿ ಗ್ರಾಮದೊಳಗ ಒಂದ್ ಸಲ ಅಪ್ಪರ್ ಕೂಡ ಕಾರ್ಯಕ್ರಮ ಮಾಡೋ ಭಾಗ್ಯ ಸಿಕ್ಕದ. ಮತ್ತೊಂದ್ಸಲ ಎಲ್ಲರ ಭೇಟಿ ಆಗನಪ್ಪ ಅಂತಂದ್ರ ಎಲ್ಲರ ಕೂಡ್ದಕ್ಕಾರ ನೋಡೋಣ ತಂಗಿ, ನನ್ನ ಮೇಳದವ್ರು ಯಾರ ನಿನ್ನ ಗಂಟು ಬಿದ್ರ ನೋಡಿ ಕಾರ್ಯಕ್ರಮ ಮಾಡಿಸಿದ್ದಕ್ಕ ಅನ್ನಂತ ಮಾತು ಒಂದು ಹೇಳ್ತಿದ್ರು. ಬಹಳ ದಿನ ಮ್ಯಾಲ ಉತ್ನಾಳ್ ಪರಸವಣ್ಣ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಆ ಕಾರ್ಯಕ್ರಮಕ್ಕೂ ಹೋಗ ಊರಿಗೆ ಮುಟ್ಟಟಗೆ ನನಗ ಗೌಡ್ರು ಒಂದ್ 6 ಸಲದಿಂದ 7 ಸಲ ಫೋನ್ ಹಚ್ಚಿದ್ರು. ಇಬ್ರು ಏನು ವಾದಾಡ್ಲಾರ್ದ ಇಬ್ರು ನನ್ನ ಮನಿ ಮಕ್ಕಳಂಗ ಕಾರ್ಯಕ್ರಮ ಮಾಡ್ಕೊಂಡ್ ನಿಮ್ ಮನಿಗ್ ಬರ್ಬೇಕಂತ ಹೇಳಿ ಹೇಳ್ಯಾರ. ಅವ್ರ ಆಜ್ಞೆ ಪ್ರಕಾರ ನಾವು ಎಂದು ಅವತ್ ಏನ್ ಜಗಳ ಆಗ್ಯದ ಹೊಳಿ ನಾ ಯಾರ ಜೊತೆನು ಜಗಳ ಮಾಡಿಲ್ಲ. ಅದು ಇವತ್ತು ಆಶೀರ್ವಾದ ಯಾರ್ದಾಗ್ಯದಪ್ಪ ಅಂತಂದ್ರ ಸೊನ್ಯಾಳ ಹನುಮಂತ ಗೌಡ್ರ ಆಶೀರ್ವಾದ ಆಗ್ಯದ ಅಂತ ಹೇಳಿ ಹೇಳಕ್ ನಾ ಇಷ್ಟಪಡ್ತೀನಿ. ಈ ಒಂದು ತಿಂಗಳ ಹಿಂದ ಮಾತಾಡ್ಸಕ್ ಬಂದಿದ್ದೆ ನಾನು. ಅವ್ವಾರ ಇದ್ದಿದ್ದಿಲ್ಲ, ವೈನ್ ಅಷ್ಟೇ ಇದ್ರು. ಹೆಚ್ಚಿನ ತಾಯಿಯಪ್ಪ ಅಂತಂದ್ರ ಸೊನ್ಯಾಳ ಹನುಮಂತ ಗೌಡ್ರ ಸಸಿ ಅವ್ರಿಗೆ 2ನೇ ತಾಯಿ ಅಂತ ಹೇಳಿ ಸಬ್ದಾಗ ಕೈ ಎತ್ತಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರ ನಾವು ಮಾತಾಡ್ಕೋತ ಕೂತಿದ್ದೇವು. ಹುಟ್ಟಿಗಿ ರಾಯಪ್ಪ, ನಾವು ಯಾವ ಮಾರಸನಹಳ್ಳಿ ಶಾಂತಾಕ್ಕ ಅವರ ಮ್ಯಾಳ ಒಳಗ ದಿಮ್ಮ ಬಡಿಯೋ, ರಾಯಪ್ಪರ ಮ್ಯಾಳ್ನಾಗ ದಿಮ್ಮ ಬಡಿಯೋ ಅಂತ ಬೀರು ಅಣ್ಣ ಕೂಡಿ ಮಾತಾಡ್ಕೋತ ಕೂತಿದ್ದೆವು. ಸೊನ್ಯಾಳ ಹನುಮಂತ ಗೌಡ್ರ ಸಿದ್ದು ಅನ್ನೋರು ಒಂದು ಮಾತು ಹೇಳಿದ್ರು ನನಗ. ಇವತ್ತು ನಾನು ಆ ಮಾತು ಹೇಳ್ಬೇಕಾಗ್ಯದ. ಮಾತಾಡಕ್ ಟೈಮ್ ಇಲ್ಲ, ಆದ್ರೆ ಒಂದ್ 2 ಮಾತು ಹೇಳ್ತೀನಿ. ಯಾಕೆ ಹೇಳ್ಯಾರಪ್ಪ ಅಂತಂದ್ರ ಅಪ್ಪನ ಹೊಟ್ಟಿಲೆ ಒಬ್ಬನೇ ಗಣಸ ಮಗ ಹುಟ್ಟಬಾರ್ದಕ್ಕ, ಒಬ್ಬಕಿನೇ ಹೆಣ್ಮಗಳು ಎಂದು ಹುಟ್ಟಬಾರ್ದು. ಅಪ್ಪರಿಗೆ ಒಯ್ದು ನಾ ದವಾಖಾನಿಗೆ ಹಾಕಿದೆ, ಮನಿ ಕಡೆ ಒಂದು ಕೂಸುನು ನನಗ್ ಬುದ್ಧಿ ತಂದು ಕೊಡುವಂತ ಸಂದರ್ಭ ಇದ್ದಿತ್ತಿಲ್ಲ ಅಂತ ಹೇಳ್ದಕ್ಕಾರ ನನಗ ನನ್ನ ತಾಯಿ ನೆನಪಾಯ್ತು. ಯಾಕೆ ನೆನಪಾಯ್ತಪ್ಪ ಅಂತಂದ್ರ ನಾನು ನನ್ನ ತಾಯಿಗೆ ಒಬ್ಬಕಿನೇ ಮಗಳು, ಹಿಂದೆ ಇಲ್ಲ ಮುಂದೆ ಇಲ್ಲ. ನಾ ತಪ್ಪು ಮಾಡ್ದಕ್ಕಾರ ನನಗ್ ಕ್ಷಮೆ ಹೇಳಿ ಮನೆಗೆ ಕರ್ಸಿ ಬುದ್ಧಿ ಹೇಳ್ಯಾರ. ಅವರಿಗೆ ನಾ 2ನೇ ಮಗಳ ಅಂತ ಹೇಳ್ತೀನಿ. ಸಿದ್ದು ಅಣ್ಣ, ಇಲ್ಲಿ ಕೂಡಿದಾರು ಹಟ್ಟಿಲಿ ಹುಟ್ಟದ ನೀ ಒಬ್ಬನೇ ಮಗ, ಆದ್ರೆ ಇಲ್ಲಿ ಬಂದಂತವ್ರು ಎಲ್ಲರೂ ಅವ್ರಿಗೆ ಬೆನ್ನಿಗೆ ಬಿದ್ದ ಮಕ್ಕಳು. ನೀ ಎಂದೂ ಒಬ್ಬನೇ ಅಲ್ಲ, ಇಲ್ಲಿ ಕೂಡಿರುವಂತ ಜನ ಎಲ್ಲ ನಿನ್ನ ತಾಯಿ ತಂದೆ ಐತಿ. ಇವತ್ತು ಅಣತಂಬ್ರತ್ ನಿನ್ನ ಸಬ್ರ ಕೈ ಎತ್ತಿ ಹೇಳ್ತೀನಿ, ನೀ ಎಂದೂ ಒಬ್ಬನೇ ಅಂತ ಹೇಳಿ ಭಾವಿಸಬೇಡ. ಇಷ್ಟು ಹೇಳಿ ನನಗ್ ಮಾತಾಡಕ ಅವಕಾಶ ಮಾಡಿ ಕೊಟ್ಟಂತ ಎಲ್ಲಾ ಕಲಾವಂತರಿಗೆ ಹಾಗೂ ನನ್ನ ಹಿರಿಯ ಅಪ್ಪಾಜಿಗಳಿಗೆ ಮೂಲಕ ಈ ನನ್ನ ಮಾತಿಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನಗೆ ಕೊನೆಯ ನಮಸ್ಕಾರಗಳನ್ನು ಹೇಳಿ ಅವಕಾಶ ಮಾಡಿಕೊಟ್ಟಂತವರಿಗೆಲ್ಲ ತುಂಬಾ ಧನ್ಯವಾದಗಳು. ಈ ದೇಹ ನಶ್ವರವಾಗಿರತಕ್ಕಂತ ದೇಹವನ್ನು ಬಿಟ್ಟು ಮತ್ತೊಂದು ಅಂಗಿ ಹಾಕೊಂಡು ಬರ್ಲಕ್ ಹೋಗ್ಯಾಡ್ತೇಳಿ ಸಭಾದಲ್ಲಿ ಕೈ ಎತ್ತಿ ಹೇಳ್ತಕ್ಕಂತ ಮಾತದ ಬಹಳ ಹೇಳುದಿಲ್ಲ. ನಾ ಈ ಹಾಲು ಮತದಲ್ಲಿ ಸೇವಾ ಮಾಡ್ಲಕ್ಕ ಈ ಸ್ಟೇಜಿಗೆ ಬಂದು ನಿಂದಿರಬೇಕಾದ್ರೆ ಯಾರ ಕಾರಣ ಅಂತ ಕೇಳಿದ್ರೆ ಸೊನ್ಯಾಳ ಹನುಮಂತ ಗೌಡ್ರ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಈಗ ಹಳಿಗೆ ಪೆಟ್ಟು ಮಾಸ್ತರ್ ಮಾತಾಡಿ ನಾನು ನೀವು ಅವ್ರಿಗೆ ಪಾಯ ಕೊಡ್ತೇವೆ.
ಜನದಂಗ ಜನರಿಗೆ ಬೀರ್ಯಾರ ಪರಿಮಾಣ ಅಧ್ಯಾತ್ಮ ಅವರ ಜೀವ ಜನರಿಂದ ಆಯ್ತು ಬಲವ ಅಧ್ಯಾತ್ಮ ಜನರಿಂದ ಆಯ್ತು ಬಲವ ಅಧ್ಯಾತ್ಮ ಅವರ ಜೀವ ಜನರಿಂದ ಆಯ್ತು ಬಲವ ಸೇವಾ ಸಲ್ಲಿಸಬೇಕು ಜಲ್ದಿ Thank you.